ನಾನು ಇಂಜಿನಿಯರಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ನನಗೆ ಫಸ್ಟು ನಾವು ಬೆಂಗಳೂರಿಗೆ ಬಂದಮೇಲೆ ಬ್ಯಾಚುಲರ್ಸು ಗ್ಯಾಸ್ಟ್ರಿಕ್ ಮಾಮೂಲಿ, ಅದು ನಮಗೆ ಅಡಾಪ್ಟಾಗೇ ಬಂದ್ಬಿಡುತ್ತೆ. ಅದು ಯಾಕೆ ಅಂತಂದರೆ ನಾವು ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಫುಡ್ಡು ಮತ್ತು ನಾವು ಹೊರಗಡೆ ತಿನ್ನೋಂಥ ಫುಡ್ಡು ಎಲ್ಲ ಸೇರ್ಕೊಂಡ್ಬಿಟ್ಟು ನಮಗೆ ಫಸ್ಟ್ ಗ್ಯಾಸ್ಟ್ರಿಕ್ ಆಗುತ್ತೆ. ಬಟ್ ನಾನು ಗ್ಯಾಸ್ಟ್ರಿಕ್ಕಿಂದ ಈ ಪ್ರಾಡಕ್ಟ್ನ ತಗೊಂಡಿರಲಿಲ್ಲ. ನನಗೆ ಈ ಲುಪೋಮಾ ಅಂತಂದು, ಅಂದರೆ ನಮ್ಮ ಕೈ ಮಾಂಸ ಮತ್ತು ಈ ಚರ್ಮದ ಮಧ್ಯೆ ಗಂಟು ಅಂತಂದು ಬರುತ್ತೆ. ಅದನ್ನು ಒಂದು 8 ವರ್ಷದಿಂದ 2016 ನನಗೆ ಸ್ಟಾರ್ಟ್ ಆಗಿತ್ತು. ನಾನು ಬೆಂಗಳೂರಿಗೆ ಬಂದಿದ್ದು 2014. 2016 2 ಇಯರ್ಸ್ಗೆ ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಯ್ತು. 2016 2024 ತನಕ ಒಂದು 8ರಿಂದ 9 ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಾನು ಕಡಿಮೆ ಒಂದು 8ರಿಂದ 9 ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಒಂದು 45,000 ಅಂದರೆ ಬರೀ ಕನ್ಸಲ್ಟೆನ್ಸಿಗೋಸ್ಕರ ಮಾತ್ರ ಒಂದು 45,000 ಪ್ಲಸ್ ಒಂದು ಅಮೌಂಟ್ ಖರ್ಚಾಗಿದೆ. ಅವ್ರು ಹೇಳ್ತಿದ್ದು ಒಂದೇ ಮಾತು, ಆಪ್ರೇಷನ್ ಮಾಡ್ತೀವಿ, ಅದನ್ನು ರಿಮೂವ್ ಮಾಡ್ತೀವಿ, ಬಟ್ ಮತ್ತು ಅದು ಬೆಳೆಯುತ್ತೆ. ಅಂದರೆ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಬಾಡಿಯಿಂದ ತೆಗೆಯೋದಿಲ್ಲ ನಿಮ್ಗೆ. ಅದು ನಾವೇನು ಮಾಡ್ತೀವಲ್ಲ ಆಪ್ರೇಷನ್ನು, ಆ ಜಾಗದಲ್ಲೇ ಮತ್ತು ಕಂಟಿನ್ಯೂಸ್ ಬೆಳಿಬೋದು, ಇಲ್ಲ ಪಕ್ಕದ ಜಾಗದಲ್ಲೇ ಬೆಳಿಬೋದು. ಅದನ್ನೇ ಹೇಳಿದರೆ ಹೊರತು ಬೇರೆ ಕಂಪ್ಲೀಟಾಗಿ ಸೊಲ್ಯೂಷನ್ ಕೊಡಲಿಲ್ಲ ನನಗೆ. ಡ್ಯೂಟಿ ಮಾಡ್ತಾ ಒಂದು ಗೌರ್ಮೆಂಟ್ ಪಶುಪಾಲನಾ ಭವನ್ ಅಂತಂದು, ಅಲ್ಲಿ ಪಶು ಸಂಜೀವಿನಿಯಲ್ಲಿ ನಾನು ಮೇಂಟೆನೆನ್ಸ್ ಆಗಿ ಸೆಲೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಡಾಕ್ಟರ್ ಒಬ್ಬರು ಕರ್ಕೊಂಬಂದು ಇದನ್ನು ತೋರಿಸಿದ್ರು. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಡಾಕ್ಟ್ರೇ ನನಗೆ ಸೊಲ್ಯೂಷನ್ ಕೊಡಲಿಲ್ಲ, ಇದ್ರ ಹೆಂಗೆ ಸಿಗುತ್ತೆ ಅನ್ನೋ ಡೌಟು ಸ್ಟಾರ್ಟ್ ಆಯಿತು ನನಗೆ. ಯಾಕೆಂದರೆ ಅವರು ಓದ್ಕೊಂಬಂದಿರ್ತಾರೆ, ಎದ್ರ ಬಗ್ಗೆನೇ ತಿಳ್ಕೊಂಡಿರ್ತಾರೆ, ಅವರೇ ಸೊಲ್ಯೂಷನ್ ಕೊಡದೇ ಇರೋದು ಇದರಿಂದ ಏನಾಗುತ್ತೆ, ಇದೇ ನನ್ನ ಮೈಂಡಲ್ಲಿ ಬಂದಿದ್ದು. ಬಟ್ ನಾನು ನಂಬಿಕೆ ಇಟ್ಟೆ ಸರ್ ಮೇಲೆ ನಂಬಿಕೆ ಇಟ್ಟು, ಯಾವ ಸರ್? ರೆಡ್ಡಪ್ಪ ಅಂತ ಇವು ರಾಮನಗರ ಡಿಸ್ಟಿಕಲ್ಲಿ ಆಗಿ ವರ್ಕ್ ಮಾಡಿದ್ರು. ಅವರು ಪರಿಚಯ ಇದ್ರು ನಮಗೆ. ಸರ್ ನನ್ನಲ್ಲಿ ಒಂದು ಚೂರು ಇಲ್ಲ ಸರ್. ಈಗ ಬಾಡಿ ಈಗ ನೀವೇ ನೋಡ್ತಾ ಇದ್ದೀರಾ, 4 ಆರ್ಗನ್ಸ್ ಅಲ್ಲಿ 4ರಿಂದ 5, ಲೆಗ್ಗಲ್ಲಿ 2 ಇತ್ತು. ಯಾವ ಡಾಕ್ಟರ್ ಹತ್ರ ಹೋದ್ರೂ ಅದೊಂದೇ ಮಾತು ಹೇಳ್ತಿದ್ದು, ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಅದು ತಗೊಂತ ಇರ್ತೀವಿ, ಆಪರೇಷನ್ ಮಾಡಿಸ್ತೀವಿ, ಮತ್ತೆ ಬೆಳೆಯುತ್ತೆ, ಮತ್ತೆ ಆಪರೇಷನ್ ಮಾಡ್ತೀವಿ, ಅಷ್ಟೇ ಹೇಳ್ತಿದ್ರು ಹೊರತು ಪರ್ಮನೆಂಟ್ ಯಾರು ಸೊಲ್ಯೂಷನ್ ಕೊಡಲಿಲ್ಲ. ಟ್ಯಾಬ್ಲೆಟ್ಸು ಕೊಟ್ಟರು, ಟ್ಯಾಬ್ಲೆಟ್ಸು ತಗೊಂಡೆ, ಅದರಿಂದಲೂ ಏನು ಸಾಲ್ವ್ ಆಗಲಿಲ್ಲ ಅದು. ಬಟ್ ಇಲ್ಲಿ ಬಂದ ಮೇಲೆ ನಾನು ಕೋರ್ ಒರಾಕ್ವಿ ಅನ್ನೋದನ್ನ 3 ಮಂತ್ಸ್ ಯೂಸ್ ಮಾಡಿದ್ದೀನಿ. 3 ಮಂತ್ಸಲ್ಲಿ ಪೂರ್ತಿಯಾಗಿ 0 ಆಗಿ ನನಗೆ ರಿಸಲ್ಟ್ ಬಂದಿದೆ. ಸೊ ಊಟ ಬಲ್ಲವನಿಗೆ ಊಟ ತಿಂದವನಿಗಂತ ಎಲ್ಲೂ ಹೇಳಿಲ್ಲ, ಹೆಸರು. ಬಟ್ ನಾವು ತಿಂತಿರೋ ಊಟದಲ್ಲಿ ಏನ್ ಸಿಗ್ಬೇಕೋ ಸಿಗ್ತಾ ಇಲ್ಲ. ಊಟದ ಬದಲಾಗಿ ನಮ್ಮ ಪ್ರಾಡಕ್ಟ್ ಊಟವಾಗಿ ಕೆಲಸ ಮಾಡಿದಾಗ ದೇಹದಲ್ಲಿರೋ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಏನ್ ರಿಸಲ್ಟ್ ಬರಬೇಕು ಬರಕ್ ಸ್ಟಾರ್ಟ್ ಆಯ್ತು. ರೈಟ್? ಸೊ ಹ್ಯಾಪಿ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೆದ.